ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ತೆಲ್ಸಂಗ ಗ್ರಾಮದಲ್ಲಿ ಕೋವಿಡ್-19 ಭೀತಿಯ ಹಿನ್ನೆಲೆ ನವೆಂಬರ್ 30ರಿಂದ 3 ದಿನ ನಡೆಯಬೇಕಿದ್ದ ಯಲ್ಲಮ್ಮ ದೇವಿಯ ಜಾತ್ರೆಯನ್ನು ರದ್ದು ಮಾಡಲಾಗಿದ್ದು, ಸೂಚನೆಯನ್ನ ಮೀರಿ ಜಾತ್ರೆಯನ್ನ ನಡೆಸಿದರೆ ಅಥವಾ ದೇವಿಯ ದರ್ಶನಕ್ಕೆ ಬಂದರೆ ಪ್ರಕರಣವನ್ನು ದಾಖಲಿಸಲಾಗುವುದು ಎಂದು ತಹಸೀಲ್ದಾರ್ MS ಯತ್ನಟ್ಟಿ ಎಚ್ಚರಿಕೆಯನ್ನು ನೀಡಿದರು. ಹೌದು, ಪ್ರತಿ ವರ್ಷದಂತೆ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಲು ಅವಕಾಶವಿಲ್ಲ. ಯಾವುದೇ ಅಂಗಡಿಕಾರರು ದೇವಿಯ ಮೈದಾನದಲ್ಲಿ ಆಗಲಿ ರಸ್ತೆಗಳ ಪಕ್ಕದಲ್ಲಿ ಆಗಲಿ ಅಂಗಡಿಯನ್ನು ಇಟ್ಟು ವ್ಯಾಪಾರ ಮಾಡಲು ಯತ್ನಿಸಿದರೆ ಪ್ರಕರಣ ದಾಖಲಿಸಿ ವಸ್ತುಗಳನ್ನು ಜಪ್ತಿ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಹರಕೆ ತೀರಿಸಲೆಂದು ಬರುವ ಭಕ್ತರನ್ನು ತಡೆದು ವಾಪಸ್ ಕಳಿಸುವುದು ಮತ್ತು ಮುಂಚಿತವಾಗಿ ಜಾತ್ರೆ ರದ್ದಾದ ಬಗ್ಗೆ ಡಂಗುರವನ್ನು ಸಾರಿಸುವುದು, ಮಹಾರಾಷ್ಟ್ರ, ಗೋವಾ ಇನ್ನಿತರ ರಾಜ್ಯಗಳಿಂದ ಬರುವ ಜನರಿಗೆ ಜಾತ್ರೆಯ ರದ್ದತಿ ಬಗ್ಗೆ ತಿಳಿಸಲು ತೀರ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಐಗಳಿಯ PSI ಆದಂಥ ಶಿವರಾಜ್ ನಾಯ್ಕೋಡಿ ಅವರು ದೇವಸ್ಥಾನದ ಮುಂಭಾಗದಲ್ಲಿ ಬೇರಿಗೇಟ್ ಹಾಕಿಸ್ತೀವಿ, ಯಾವುದೇ ಸಮಸ್ಯೆ ಆಗದಂತೆ ನೋಡ್ಕೋತೀವಿ, ಇದಕ್ಕೆ ಜನರು ಸಹಕರಿಸಬೇಕು ಅಂತ ಮನವಿಯನ್ನು ಮಾಡಿಕೊಂಡ್ರು. ವರದಿಗಾರರು ಭರತ್ ಸ್ವಾಮಿ.